ಅದರಲ್ಲಿ ಒಂದು ಕುರಿ ಎತ್ಕೊಂಡು ಹೋದ್ರೆ ತೋಳ ನಮ್ಮ ಕುರಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅಂತಂತಹ ಕುರುಬರೇನಿದ್ದಾರೆ, ಉದಾಹರಣೆ ನಮ್ಮ ಬೆಳಗಾಂ ಕುರುಬರು ಅಂತ ಹೇಳಿ ಅವರು ಮತ್ತೆ ಈ ಸ್ಥಳೀಯ ಕುರುಬ ಜನಾಂಗದವರೇನಿದ್ದಾರೆ ಅವ್ರ ತೋಳದ ಬಗ್ಗೆ ಅಪಾರ ಗೌರವವನ್ನ ಇಟ್ಕೊಂಡಿದ್ದಾರೆ. ನರಿ ಮುಖ ನೋಡಿದ್ರೆ ಒಳ್ಳೇದು, ಕಪ್ಪು ಕಂಬಳಿ ತರ ಹೊತ್ಕೊಂಡ್ ಬಂದಿದ್ರು. ಪಾವಗಡದಿಂದ ಚಿತ್ರದುರ್ಗ, ಶಿರಾ, ಮಧುಗಿರಿ, ತುಮಕೂರು, ಈ ಕಡೆಗೆ ಬಂದ್ರೆ ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಗಜೇಂದ್ರಗಡ ಈ ಭಾಗದಲ್ಲೆಲ್ಲ ನಾವು ನೋಡಬಹುದು. ಬಿಜಾಪುರ, ಬಾಗಲಕೋಟೆ. ಅಕಸ್ಮಾತ್ ಆ ಕಾಡನ್ನ ನಾವು ಹಾಗೇ ಯಾರು ಜನ ಹೋಗದಾಗ ಬಿಟ್ರೆ ಅದು ದಟ್ಟ ಅರಣ್ಯ ಆಗುತ್ತೆ. ದಟ್ಟ ಅರಣ್ಯ ಆದ ತಕ್ಷಣನೇ ಆ ಜಾಗಕ್ಕೆ ಬರೋದು ಯಾವ್ದು, ಚಿರತೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ತೋಳನ್ನ ತಿನ್ನುತ್ತೆ, ಚಿರತೆ ಬಂದು ಸಾಮ್ರಾಜ್ಯ ಮಾಡುತ್ತೆ. ಇದು ನ್ಯಾಚುರಲ್ ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ಇವತ್ತು ನೋಡಿ ಕೊಪ್ಪಳದಲ್ಲಿ ಆಗಿರ್ಬೋದು, ಗದಗ ಭಾಗದಲ್ಲಿ ಕೃಷ್ಣ ಮೃಗಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಬ್ಲಾಕ್ ಬಗ್ ಸಂಖ್ಯೆ.